ಹಲೋ, ಹಾಯ್, ಹಲೋ ಎಲ್ಲರಿಗೂ ನಮಸ್ಕಾರ. ಏನಪ್ಪ ಇವತ್ತು ವಿಚಾರ ಅಂದರೆ, ಹಾಸನ ಜಿಲ್ಲೆಯಲ್ಲಿ ಸುಮಾರು 20 ಜನ ಹಾರ್ಟ್ ಅಟ್ಯಾಕಿಂದ ಸತ್ತಿದ್ದಾರೆ ಗುರು. ಈ ಹಾರ್ಟ್ ಅಟ್ಯಾಕ್ ಏನಕ್ಕಾಗುತ್ತೆ ಅಂದರೆ, ಪ್ರಾಪರಾಗಿ ನಮ್ಮನ್ನು ನಾವು ನೋಡ್ಕೊಳ್ದೇ ಇದ್ದಾಗ ಆಗುತ್ತೆ. ಇಂಪ್ರಾಪರ್ ಡಯಟ್. ಸೊ ನಾವು ಏನು ತಿಂತಿದ್ದೀವಿ ಅನ್ನೋದನ್ನು ನಾವು ಕಾನ್ಷಿಯಸಲ್ಲಿ ಇಟ್ಕೊಬೇಕಾಗತ್ತೆ. ಆಚೆಗಡೆ ಹೋಗ್ತೀವಿ, ಗೋಬಿ ಮಂಚೂರಿ, ಪಾನಿಪುರಿ ಈ ಥರ ಎಲ್ಲ ತಿಂತಾ ಇರ್ತೀವಿ. ಸೊ ಅದರಲ್ಲಿ ಎಷ್ಟು ಎಣ್ಣೆ ಇರುತ್ತೆ, ಎಷ್ಟು ಉಪ್ಪು ಹಾಕಿರ್ತಾರೆ. ಮೇನ್ ಹಾರ್ಟ್ ಅಟ್ಯಾಕ್ಗೆ ರೀಸನ್ನೇ ಬಿ ಪಿ ಒಂದು ನಾವು ಮ್ಯಾನೇಜ್ ಮಾಡಿಕೊಂಡ್ರೆ ಸೊ ನಾವು ಹೆಲ್ತಿಯಾಗಿರ್ತೀವಿ. ಬಿ ಪಿಗೆ ಮೇನ್ ಕಾರಣ ಏನಪ್ಪ ಅಂದರೆ ಸಾಲ್ಟ್ ನಾವು ಎಷ್ಟು ಕಡಿಮೆ ತಿನ್ನೋಕ್ಕಾಗುತ್ತೋ ಅಷ್ಟು ಕಡಿಮೆ ತಿನ್ನಬೇಕು. ಯಾಕಂದರೆ ನಮ್ಮ ಹ್ಯೂಮನ್ ಬಾಡಿಗೆ ಸಕ್ಕರೆ ಮತ್ತು ಸಾಲ್ಟ್ ಇವೆರಡೂ ಸ್ಲೋ ಪಾಯ್ಸನ್, ನಿಮ್ಮನ್ನು ಸ್ಲೋಗಿ ತಿನ್ಕೊಂಡು ಹೋಗುತ್ತೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ, 1 ತಿಂಗಳು ಅಷ್ಟು ನೀವು ಸಕ್ಕರೆನೇ ತಿನ್ನಬೇಡಿ, ನಿಮಗೇ ನಿಮ್ಮ ಬಾಡಿಯಲ್ಲಿ ಚೇಂಜಸ್ ಗೊತ್ತಾಗುತ್ತೆ. ಅದೇ ರೀತಿ ಆ ಉಪ್ಪು ಅಷ್ಟೇ. ಸೊ ಬಾಡಿಗೆ ಬೇಕಾಗಿರೋದು ಒಂದು ಚಿಟಿಕೆ ಅಷ್ಟು ಉಪ್ಪು ದಿನಕ್ಕೆ, ಬಟ್ ನಾವಂತೂ ಬೇಜಾನ್ ಹಾಕಿ ಬಾಡಿಗೆ ತೊಗೊತಿದ್ದೀವಿ. ಸೊ ಇನ್ನೊಂದು ಹೆಂಗಪ್ಪ ಹಾರ್ಟ್ ಅಟ್ಯಾಕ್ ಅದೆಲ್ಲ ತಡೆಯೋದು ಅಂದರೆ, ಬೆಳಗ್ಗೆ ಬೇಗ ಎದ್ದೊಳಿ. ಎಲ್ಲರೂ ಹೇಳ್ತಾರೆ 8 ಅವರ್ 9 ಅವರ್ ಸ್ಲೀಪ್ ಒಳ್ಳೆಯದು ಅಂತ. ನಿಜವಾಗ್ಲೂ ಇಲ್ಲ. ನಿಮ್ಗೆ 5 ರಿಂದ 6 ಅವರ್ ಪ್ರಾಪರಾಗಿ ನೀವು ನಿದ್ದೆ ಮಾಡಿದ್ರೆ ಅದೇ ಸಾಕು. ಬೆಳಗ್ಗೆ ಬೇಗ ಎದ್ದೊಳಿ, ವಾಕಿಂಗ್ ಮಾಡಿ, ಯಾವುದೋ ಒಂದು ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿರಿ. ಮುಂಚೆ ಆಗಿನ ಕಾಲದವರೆಲ್ಲ ಆಚೆ ಹೋಗೋರು, ಹೊಲದಲ್ಲಿ ದುಡ್ಕೊಂಡು ಬರ್ತಿದ್ರು, ಬೆಳಗ್ಗೆ ಹೋದರೆ ಸಂಜೆ ಬರೋರು. ಈಗ ನಾವೇನು ಅಷ್ಟು ಕೆಲಸ ಮಾಡ್ತಿದ್ದೀವಪ್ಪ, 3 ಸಾರಿ ತಿಂತಿದ್ದೀವಿ ದಿನಕ್ಕೆ. ಅಷ್ಟು ತಿಂದಿರೋದನ್ನ ನಾವು ಸರಿಯಾಗಿ ಕರಗಿಸ್ತಿದ್ದೀವ ಇಲ್ಲ, ಬಾಡಿಲೆಲ್ಲ ಸ್ಟೋರ್ ಆಗುತ್ತೆ. ಸೊ ಆಗೇನಾಗುತ್ತೆ, ನಾವು ಬಾಡೀಲಿ ಫ್ಯಾಟ್ ಜಾಸ್ತಿ ಆಗ್ತಾ ಅದು ಹಾರ್ಟಿಗೆ ಹೊಡಿತಾ ಇರುತ್ತೆ ಪ್ರೆಷರು. ಸೊ ಯಾವಾಗ ಬಾಡಿಯಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೋ ಅದು ಸಿಂಪ್ಟಮ್ಸ್ ಕೊಡ್ತಾ ಇರುತ್ತೆ. ಬಟ್ ನಾವು ಅದನ್ನು ಗ್ಯಾಸ್ಟ್ರಿಕ್ಕು ಅದು ಇದು ಅಂದ್ಬಿಟ್ಟು ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಬಟ್ ಸಡನ್ಲಿ ಅದೇನಾಗುತ್ತೆ, ಒಂದೇ ಸಾರಿ ಹೊಡೆಯುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಆದಷ್ಟು ವ್ಯಾಯಾಮ, ಯಾವ ಫ್ರೂಟ್ಸ್ ಬೇಕೋ ಆ ಫ್ರೂಟ್ಸ್ ತಿನ್ನಿ, ಊಟದ ಜೊತೆಲೇ ಫ್ರೂಟ್ಸ್ ತಿನ್ನಿ. ಇನ್ನೂ ಒಂದು ಏನಂದರೆ, ನಾವು ತಿನ್ನೋವಾಗ ವಾಟರ್ ಎಷ್ಟು ಕುಡಿತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ನಾವು ತಿನ್ನೋ ಪದಾರ್ಥದಲ್ಲಿ ವಾಟರ್ ಕಂಟೆಂಟ್ ಎಷ್ಟಿರೋ ಅನ್ನೋದು ನಾವು ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ಡಯಟ್ನ ಫಾಲೋ ಮಾಡೋದ್ರಿಂದ ಬಾಡಿಯಲ್ಲಿ ಅದು ಈಸಿಲಿ ಡೈಜೆಸ್ಟ್ ಆಗುತ್ತೆ. ಸೊ ಇದೆಲ್ಲ ಒಂದು ನಮ್ಮಂಥ ಯೂತ್ಗೆ ಇದು ಒಂದು ಎಚ್ಚರಿಕೆ. ಸೊ ಆದಷ್ಟು ಉಪ್ಪು, ಡೀಪ್ ಫ್ರೈ ಆಗಿರೋ ಪದಾರ್ಥಗಳನ್ನ ತಿನ್ನೋದು ಕಡಿಮೆ ಮಾಡಿ. ನಮಗೆಲ್ಲ ಕಡೆ ಮನಿ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡಬೇಕು, ಆ ಮ್ಯಾನೇಜ್ಮೆಂಟ್ ಈ ಮ್ಯಾನೇಜ್ಮೆಂಟ್ ಎಲ್ಲದ್ರ ಬಗ್ಗೆನೂ ನಮಗೆ ನಾಲೆಜ್ ಸಿಗುತ್ತೆ. ಬಟ್ ನಮ್ಮನ್ನು ನಾವು ಹೆಂಗೆ ಮ್ಯಾನೇಜ್ ಮಾಡ್ಕೊಬೇಕು ಅನ್ನೋದೇ ನಮಗೆ ಗೊತ್ತಾಗಲ್ಲ. ಸೊ ಯಾಕಂದರೆ ಅದು ನಮಗೆ ಸ್ಕೂಲಿಂದನೂ ನಮ್ಗೆ ಅದನ್ನು ಹೇಳ್ಕೊಡಲ್ಲ. ಸೊ ಅದನ್ನು ನಾವೇ ಮ್ಯಾನೇಜ್ ಮಾಡ್ಕೊಬೇಕು. ಆದಷ್ಟು ಮೆಡಿಟೇಷನ್ ಮಾಡೋದ್ರಿಂದ ಒಂದು ದಿನಕ್ಕೆ ಒಂದು 10 ರಿಂದ 15 ನಿಮಿಷ ನೀವು ಸುಮ್ಮನೆ ಕೂತ್ಕೊಂಡ್ಬಿಡಿ. ನಿಮ್ಮ ಬ್ರೀತ್ನ ನೀವು ಅಬ್ಸರ್ವ್ ಮಾಡಿ, ಅದು ಯಾವ ಥರ ನಡೀತಿದೆ. ಬ್ರೀತಿಂಗ್ ಅನ್ನೋದೇ ಒಂದು ಬ್ಯೂಟಿಫುಲ್ ಪ್ರೋಸೆಸ್. ಅದು ನಾವೇನೂ ಮಾಡ್ತಿಲ್ಲ, ಅದ್ರ ಪಾಡಿಗೆ ಅದು ಆಗ್ತಿದೆ. ಸೊ ಅದನ್ನು ನಾವು ಒಂದು 5 ನಿಮಿಷ ಒಂದು ಸೈಡಲ್ಲಿ ಕೂತ್ಕೊಂಡು ಕಣ್ಮುಚ್ಕೊಂಡು ಅದನ್ನು ಅಬ್ಸರ್ವ್ ಮಾಡೋದ್ರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ ಎಷ್ಟೋ ಕಡಿಮೆ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ, ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಯುವರ್ ಬಾಡಿ ಲೈಕ್ ಎ ಟೆಂಪಲ್. ದೇವಸ್ಥಾನದಲ್ಲಿ ನೀವು ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಹೋಗ್ತಿರೋ, ನಿಮ್ಮ ದೇಹನೂ ಅದೇ ಥರ ನೋಡ್ಕೊಳ್ಳಿ. ನೀವು ತಿನ್ನೋ ಪದಾರ್ಥದ ಮೇಲೆ ಗಮನ ಇರಲಿ. ಸೊ ಇದೊಂದು ಪದಾರ್ಥ ನಾನು ತಿಂದರೆ ನನ್ನ ದೇಹದಲ್ಲಿ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಅರಿವಿದ್ದು ತಿನ್ನಿ. ಸೊ ನಿಮ್ಗೆ ಯಾವುದೇ ರೀತಿ ಹಾರ್ಟ್ ಅಟ್ಯಾಕ್ಸ್ ಅನ್ನೋ ಪ್ರಾಬ್ಲಮ್ ಬರಲ್ಲ. ಮತ್ತು ಇನ್ನೊಂದೇನೆಂದರೆ, ಈಗಿರೋ ನಾವು ತಿಂತಿರೋ ಪದಾರ್ಥಗಳಲ್ಲಿ ಯೂರಿಯಾ, ಗೊಬ್ಬರ ಅದು ಇದನ್ನೇ ತುಂಬ ಇರುತ್ತೆ, ಕೆಮಿಕಲ್ಸು. ಸೊ ಅದು ತಿನ್ನೋದ್ರಿಂದನೂ ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಯಾವುದೇ ವೆಜಿಟೇಬಲ್ಸು, ಫ್ರೂಟ್ಸು ಈ ಥರದ್ದೆಲ್ಲ ಮನೆಗೆ ತಂದ್ರೂ ಒಂದು 20 ನಿಮಿಷ ಅದನ್ನು ನೀರಲ್ಲಿ ನೆನೆ ಹಾಕ್ಬಿಡಿ. ಅದರಲ್ಲಿರೋ ಕೆಮಿಕಲ್ ಪದಾರ್ಥಗಳೆಲ್ಲ ಆಚೆ ಹೋಗುತ್ತೆ. ಆಮೇಲೆ ಅದನ್ನು ನೀವು ತಿನ್ಬೋದು. ನೋಡಿ, ಇದೆಲ್ಲ ಸಣ್ಣ ಪುಟ್ಟ ಚೇಂಜಸ್ಸೇ ನಮ್ಮ ಲೈಫಲ್ಲಿ ತುಂಬ ಮಿರಾಕಲ್ಸ್ ಮಾಡುತ್ತೆ ಇದು. ಈಗ ಏನಂದರೆ ಟೆಕ್ನಾಲಜಿ ಇರೋದ್ರಿಂದ ಎಲ್ಲ ನಮಗೆ ಸೇರುತ್ತೆ. ಸೊ ಆದಷ್ಟು ಹೆಲ್ತಿಯಾಗಿ ತಿನ್ನಿ, ಹೆಲ್ತಿಯಾಗಿರಿ. ಮನೆಯಲ್ಲಿ ನಿಮ್ಮ ಫ್ಯಾಮ್ಲಿ ಇರ್ತಾರೆ, ಸೊ ಅವ್ರಿಗೋಸ್ಕರನಾದರೂ ಒಂದು ಸ್ವಲ್ಪ ಕೇರ್ ಮಾಡಿ.